ನಮಸ್ಕಾರ ವೀಕ್ಷಕರೇ. ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ಇವತ್ತಿನ ಡೇಟ್ June 27. 10 ಪಾಯಿಂಟ್ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಪಾಯಿಂಟ್, ಮಾರ್ಕೆಟ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡ್ತಾ ಇರ್ತೀನಿ ಯಾಕಂದ್ರೆ ಲ್ಯಾಪ್ಟಾಪ್ ಇದೆ ಅಲ್ಲಿ, ಅದಕ್ಕೆ. BSE ಸೆನ್ಸೆಕ್ಸ್ 84,058 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಆಗಿದೆ. ಫೋರ್ತ್ ಕನ್ಸಿಕ್ಯೂಟಿವ್ ಡೇ ರೆಡ್ ಅಲ್ಲೇ ಕ್ಲೋಸ್ ಆಗಿದೆ. 0.36% ರೈಸ್ ಇವತ್ತು. NSE ನಿಫ್ಟಿ 50 ಅದನ್ನು ಅಷ್ಟೇ 0.35% ರೈಸ್ ಆಗಿದೆ. ಸೆಕೆಂಡ್ ಪಾಯಿಂಟ್, ಸೆಕ್ಟೋರಲ್ ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಆಯಿಲ್ ಅಂಡ್ ಗ್ಯಾಸ್, PSU ಒಳ್ಳೆ ರ್ಯಾಲಿ ಸಿಕ್ಕಿದೆ ಓಕೆ ಈ ವಾರ. ನೆಕ್ಸ್ಟ್ ನಿಫ್ಟಿ ಆಯಿಲ್ ಮತ್ತೆ ಗ್ಯಾಸ್ 0.5% ಇನ್ಕ್ರೀಸ್ ಆಗಿದೆ. ರಿಯಾಲಿಟಿ IT ಸೆಕ್ಟರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿದೆ. ಸೊ ಮಿಕ್ಸ್ಡ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಆಗಿದೆ ಈ ವಾರ. ಥರ್ಡ್ ಪಾಯಿಂಟ್, ಟಾಪ್ ಗೇನರ್ಸ್ ಬಗ್ಗೆ ಮಾತಾಡೋಣ. L&T, ಟಾಟಾ ಸ್ಟೀಲ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟಾಪ್ ಪರ್ಫಾರ್ಮರ್ಸ್ ಇವತ್ತು. ಬಜಾಜ್ ಫೈನಾನ್ಸ್, HDFC ಬ್ಯಾಂಕ್ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸ್ ಆಗಿದ್ದಾರೆ. ಫೋರ್ತ್ ಪಾಯಿಂಟ್, ನಿಫ್ಟಿ ಬ್ಯಾಂಕ್ ರೆಕಾರ್ಡ್ ಹೈ ಅಲ್ಲಿ ಕ್ಲೋಸ್ ಆಗಿದೆ. 57,444 ಪಾಯಿಂಟ್ಸ್. ICICI ಬ್ಯಾಂಕ್ ಮತ್ತೆ ಇಂಡಸ್ ಬ್ಯಾಂಕ್ ಮತ್ತೆ SBI ಬ್ಯಾಂಕ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಈ ಕಾರಣದಿಂದ ನಿಫ್ಟಿ ಬ್ಯಾಂಕ್ ರೆಕಾರ್ಡ್ ಹೈ ಆಗಿದೆ. ಫಿಫ್ತ್ ಪಾಯಿಂಟ್, ಸ್ಟಾಕ್ ಪಿಕ್ಸ್. ಎಕ್ಸ್ಪರ್ಟ್ಸ್ ರೆಕಮೆಂಡೇಶನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟಾಟಾ ಸ್ಟೀಲ್, ಲಾಯ್ಡ್ಸ್ ಎಂಜಿನಿಯರಿಂಗ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ನ್ಯಾಷನಲ್ ಅಲ್ಯೂಮಿನಿಯಂ ಶಾರ್ಟ್ ಟರ್ಮ್ ಗೈನ್ಸ್ಗೋಸ್ಕರ. ನಿಫ್ಟಿ ಪ್ರೊಜೆಕ್ಷನ್ 25,700 ಇಂದ 25,900 ಪಾಯಿಂಟ್ಸ್ಗೆ. ಸಿಕ್ಸ್ತ್ ಪಾಯಿಂಟ್ ಬಗ್ಗೆ ಮಾತಾಡೋಣ. IPO ಆಕ್ಟಿವಿಟಿ. HDB ಫೈನಾನ್ಷಿಯಲ್ ಸರ್ವಿಸಸ್ IPO 12,500 crores IPO. ಇವತ್ತು ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆಗಿದೆ 27th June. 0.37 times ಮಾತ್ರ ಆಗಿದೆ. ಇನ್ವೆಸ್ಟರ್ ಸೆಂಟಿಮೆಂಟ್ ಅಷ್ಟು ಚೆನ್ನಾಗಿಲ್ಲ. ಹೊಡ್ತಾ ತಿಂದಿದ್ದಾರಲ್ಲ IPO 2 ವರ್ಷದಿಂದ, ಅದಕ್ಕೆ. ಸೆವೆಂತ್ ಪಾಯಿಂಟ್, ಗ್ಲೋಬಲ್ ಕ್ಯೂಸ್ ಬಗ್ಗೆ ಮಾತಾಡೋಣ. ಮಾರ್ಕೆಟ್ಸ್ ರೋಸ್ ಡ್ಯೂ ಟು ಈಸಿಂಗ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇನ್ ದ ಮಿಡಲ್ ಈಸ್ಟ್ ಅಂಡ್ ಹೋಪ್ಸ್ ಆಫ್ ರಿಲ್ಯಾಕ್ಸ್ಡ್ US ಟ್ಯಾರಿಫ್ ಡೆಡ್ಲೈನ್ಸ್. ಮತ್ತೆ ವಾಲ್ ಸ್ಟ್ರೀಟ್ ರ್ಯಾಲಿಯಿಂದ. ಗಿಫ್ಟ್ ನಿಫ್ಟಿ 112 ಪಾಯಿಂಟ್ಸ್ ರೈಸ್ ಆಗಿದೆ, 25,727 ಪಾಯಿಂಟ್ಸ್. ನೆಕ್ಸ್ಟ್ ಕಂಪನಿ ನ್ಯೂಸ್, 8th ಪಾಯಿಂಟ್ ಇದು. ಎಕ್ಸೋ ನೋಬಲ್ ಇಂಡಿಯಾ 7 to 10% ರೈಸ್ ಆಯಿತು. ಯಾಕೆ ಅಂದ್ರೆ JSW ಪೇಂಟ್ಸ್ ಇಂಡಿಯಾ ಯೂನಿಟ್ ನ ಪರ್ಚೇಸ್ ಮಾಡಿದೆ ಆಕ್ಸೋ ನೋಬಲ್ದು 10,000 crores. ನೆಕ್ಸ್ಟ್ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ 42 crores ಬಾಟಲಿಂಗ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಯಾರ್ಯಾರಿಂದ? BPCL, HPCL, IOCL 3 ಕಂಪನಿಗಳಿಂದ. 9th ಪಾಯಿಂಟ್, ಮೆಟಲ್ ಸ್ಟಾಕ್ಸ್ ರ್ಯಾಲಿ. ನಿಫ್ಟಿ ಮೆಟಲ್ ಇಂಡೆಕ್ಸ್ 2.3% ರೈಸ್ ಆಗಿದೆ. ಯಾಕೆಂದ್ರೆ ವೀಕನಿಂಗ್ US ಡಾಲರ್ ಇಂದ ಮತ್ತೆ ಅದೇ ಸೀಸ್ ಫೈರ್, ಇರಾನ್ ಇಸ್ರೇಲ್ ಸೀಸ್ ಫೈರ್, ಅದರಿಂದ. ಸೊ ಇದರಿಂದ ಯಾರ್ಯಾರಿಗೂ ಉಪಯೋಗ ಆಗುತ್ತೆ ಅಂದ್ರೆ ಟಾಟಾ ಸ್ಟೀಲು ಮತ್ತೆ ನ್ಯಾಷನಲ್ ಅಲ್ಯೂಮಿನಿಯಂ ಉಪಯೋಗ ಆಗುತ್ತೆ. ಲಾಸ್ಟ್ ಪಾಯಿಂಟ್, ಇನ್ವೆಸ್ಟರ್ ಸೆಂಟಿಮೆಂಟ್. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇವತ್ತು ನೆಟ್ ಬಯರ್ಸ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವ್ರ ಹೋಲ್ಡಿಂಗ್ಸ್ನೆಲ್ಲ ಟ್ರಿಮ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ US ಇಂಡಿಯಾ ಬಾಲ್ ಡೀಲ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಶಾರ್ಪನ್ ಆಗ್ತಾ ಹೋಗ್ತಾ ಇದೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ನ್ಯೂಸು, ಮ್ಯೂಚುವಲ್ ಫಂಡ್ ನ್ಯೂಸು, ಮನಿ ಮ್ಯಾನೇಜ್ಮೆಂಟ್, ವೆಲ್ತ್ ಬಿಲ್ಡಿಂಗ್, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಕರ್ನಾಟಕ ಮಾತೆ.